ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ಬಂದವಿ ಎಲ್ಲಿಗೆ ಅಂದ್ರೆ ನಮ್ಮ ಊರಾಗಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಹೊಲಕ್ಕೆ. ಈ ಡ್ರ್ಯಾಗನ್ ಫ್ರೂಟ್ ಹೊಲಕ್ಕೆ ಒಂದು ಎಕರೆಕ್ಕೆ ಎಷ್ಟು ಖರ್ಚು ಬರ್ತೈತಿ ಮತ್ತು ಅವರು ಒಂದು ತಿಂಗಳಕ್ಕೆ ಎಷ್ಟು ಆದಾಯ ಗಳಿಸ್ತಾರ ಅಂತೇಳಿ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಮೊಹಮ್ಮದ್ ಇಕ್ಬಾಲ್ ನೂರ್ಕಿಲೆ ಅಂತ. ಹೌದ್ರಿ. ಈಗ ಎಳವಟ್ಟಿ. ಈಗ ನೀವು ಡ್ರ್ಯಾಗನ್ ಫ್ರೂಟ್ಸ್ ಹಚ್ಚಿರಲ್ರಿ, ಈಗ ಒಂದ್ ಎಕರೆಕ್ಕೆ ಎಷ್ಟು ಅಗಿ ತೊಗೊಂಬಂದಿರಿ? ಈಗ ಒಂದ್ ಎಕರೆಕ್ ಅಗಿ ಅನ್ನೋಕ್ಕಿಂತಾನು ಮೊದ್ಲ ಇದಕ್ಕ ಎಷ್ಟು ಪೋಲ್ ಕುಂದಿರ್ತಾವ ಒಂದ್ ಎಕರೆಕ್, ಆ ನಂತರ ಡಿಸ್ಟೆನ್ಸ್ ಎಷ್ಟು ಬೇಕು. ಈ ಸಾಲಿಂದ ಸಾಲಿಗೆ, ಗುಣಿಯಿಂದ ಗುಣಿಗೆ. ಈಗ ಸಾಲಿಂದ ಸಾಲಿಗೆ ಅಂತಂದ್ರೆ 10 ಫೂಟ್ ನಾವು ಅಗಲ ಮಾಡಿವಿ. 10 ಫೂಟ್ ಸಪೋಸ್ 12 ಫೂಟ್ ಮಾಡ್ಬೋದು, ಆದ್ರೆ ನಾವು 10 ಫೂಟ್ ಮಾಡಿವಿ. ಆ ನಂತರ ಹಿಂಗ ಪೂರ್ವ ಪಶ್ಚಿಮ 10 ಫೂಟ್ 8 ಫೂಟ್ ಮಾಡೇವಿ. ಅಂದ್ರ ಅಗಿಂದ ಅಗಿಗೆ 8 ಫೂಟ್, ಹಿಂಗ ಪೋಲ್ಗೆ 10 ಫೂಟ್. ಇದ್ರಾಗ 10 ಫೂಟ್ನಾಗ ನಾವು ಬೇಸಾಯ ಮಾಡ್ಬೋದು. ನಾವು ಟ್ರ್ಯಾಕ್ಟರ್ ಹೊಡಿಬಹುದು, ನೇಗಿಲ ಹೊಡಿಬಹುದು, ಬೇಕಾದ ನಾವು ಒಗಾತಿ ಮಾಡ್ಬೋದು. ಟ್ರ್ಯಾಕ್ಟರ್ ದಾಟ್ತಾವ್ರಿ ಇದ್ರಾಗ? ಹೋಗ್ತಾವ. ಫಸ್ಟಿಗೆ ದೊಡ್ಡ ಟ್ರ್ಯಾಕ್ಟರ್ ಇದರಿಂದ ನಾವು ಕೆಲಸ ಮಾಡ್ಬೋದು. ಆ ನಂತರ ಈಗ ಸಣ್ಣ ಬಂದಾವ, ಆ ಟೈಪ್ ಟ್ರ್ಯಾಕ್ಟರ್ ನಾವು ಹೊಡಿಬಹುದು. ಇದಕ್ಕೆ ಹೆಚ್ಚಾಗಿ ಏನಂತಂದ್ರೆ ಇದಕ್ಕ ಪೋಲು, ಒಂದು ಪೋಲ್ಗೆ 4 ಅಗಿ ಕುಂದಿರ್ತಾವ. ಒಂದ್ ಪೋಲ್ಗೆ ನಾವು ಕಂಬ, ನೀವು ಸಿಮೆಂಟಿನ ಕಂಬನ ಬೇಕಿದ್ಕ. ಸಿಮೆಂಟಿನ ಕಂಬ ಯಾಕಂತಂದ್ರೆ ಈ ಕಲ್ಲಿನ ಕಂಬಕ್ಕೆ ಅಷ್ಟೊಂದು ಇದು ಬರಂಗಿಲ್ಲ. ಸ್ವಲ್ಪ ಕಲ್ಲಿನ ಕಂಬ ಏನಾಗ್ತೈತಿ ಅಂತಂದ್ರೆ ಸ್ವಲ್ಪ ಕಾಯ್ತೈತಿ ಬಾಳ, ಅದಕ್ಕೆ ಒಂದ್ ಸ್ವಲ್ಪ ಇದು ಬಾಳ ಆಗ್ತೈತಿ, ಶಕಿ ಆಗ್ತೈತಿ. ಅದಕ್ಕಾಗಿ ಇದಕ್ಕೆ ಸಿಮೆಂಟಿನ ಕಂಬನ ಹಾಕ್ಬೇಕು. ನೀವು ಕಂಬ ನೀವು ಸ್ವಂತನೂ ರೆಡಿ ಮಾಡ್ಬೋದು, ಇಲ್ಲ ಅಂತಂದ್ರೆ ನೀವು ಹೊರಗಡೆಯಿಂದ ತಂದಾದ್ರೂ ನೀವು ನಿಂದಿಸ್ಬೋದು. ಇದಕ್ಕ ಇನ್ನೊಂದು ನಾವು ಟೈರ್ ಹಾಕೇವಿ. ಇದಕ್ಕೆ ಟೈರ್ ಹಾಕಕ್ಕಿಂತಾನು ಕೆಲವೊಬ್ರು ಏನ್ ಮಾಡ್ತಾರು, ಸಿಮೆಂಟಿನ ರಿಂಗ್ ಮಾಡ್ತಾರೆ. ಅದಕ್ಕೆ ಖರ್ಚು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಗ್ತೈತಿ. ಅದ್ರ ಸಲುವಾಗಿ ನಾವು ಏನ್ ಮಾಡೀವಿ, ನಾವು ಸ್ವಂತ ರೆಡಿ ಮಾಡಿ ಇದನ್ನ ಈ ಟೈಪ್ ನಾವು ಈ ರಿಂಗ್ ಹಾಕಿ ಇದು ಟೈರ್ ಹಾಕಿವಿ. ಆ ನಂತರ ಅದಕ್ಕ 4 ಹೋಲ್ ಮಾಡಿ ಅದಕ್ಕ ಸಳಿ ಹಾಕಿ ಕುದುರಂತ ವ್ಯವಸ್ಥೆ ಮಾಡೀವಿ. ಒಂದ್ ಪೋಲಿಗೆ 4 ಅಗಿ ಕುಂದಿರ್ತಾವ. ಒಂದು ಪೋಲಿಗೆ 4 ಕುಂದಿರ್ತಾವ್ರಿ. ಒಂದ್ ಸಿಮೆಂಟ್ ಕಂಬ ಅದಕ್ಕೆ 4 ಅಗಿ ಕುಂದಿರ್ತಾವ. ನಾವು ಫಸ್ಟಿಗೆ ನಾವು ಇದನ್ನ ಮಾಡ್ಬೇಕಂತ ಇದು ಮಾಡಿದ್ದಲ್ಲ, ನಮ್ಗ ನೀರಿನ ಅಭಾವ ಬಾಳ ಆತು, ಕಡಿಮೆ ಆತು. ನಮ್ಮ ಬೋರಿನ ವ್ಯವಸ್ಥೆ ಏನೈತಿ, 1.5 ಇಂಚು 1 ಇಂಚು ಅಷ್ಟ ನೀರು. ಅದ್ರಾಗ ನಾವೇನ್ ಮಾಡ್ಬೇಕಪ್ಪ, ಯಾವ ಬೆಳೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಆದಾಯ ಬರ್ತೈತೆ ಅನ್ನತ್ತ ನಾವು ವಿಚಾರಣೆ ಮಾಡಿ ಕೆಲವೊಂದ್ ಬತ್ತಿಲೆ ಅದನ್ನ ಹೋಗಿ ಸ್ವಲ್ಪ ಇಂಥವೆಲ್ಲ ನಾವು ಪಾನ್ ನೋಡ್ಕೊಂಬಂದು ಇದನ್ನ ಮಾಡಿದ್ರೆ ಸರಿ ಆಕೈತಪ್ಪ. ಈ ನೀರಿಗೆ ಈ ದೊಡ್ಡ ಇದ್ದವ್ರು ಸ್ವಲ್ಪ ಅಡಿಕೆನೂ ಮಾಡ್ತಾರು, ಬೇರೆ ಬೇರೆನೂ ಮಾಡ್ತಾರ. ಆದ್ರೆ ನಾವು ಕಡಿಮೆ ನೀರ್ನಾಗ ಇದನ್ನ ಬೆಳೆಸಾಕತ್ತೇವಿ. ಈಗ ನಮ್ದು ಸಪೋಸ್ 1.5 ಇಂಚ್ ಅಷ್ಟ ನೀರ್ ಐತಿ. 1.5 ಇಂಚ್ ನೀರ್ನಾಗ ಇದ್ರಾಗ 2 ಎಕರೆ ನಾವು ಮೇಂಟೈನ್ ಮಾಡ್ತೀವಿ. 2 ಎಕರೆ ಐತೇನ್ರಿ? 2 ಎಕರೆ ಐತಿ. 700 ಪೋಲ್ ಅದಾವು. 700 ಪೋಲ್ 750ರಿಂದ 750 ಪೋಲ್ ಕುಂದಿರ್ತಾವ. ಎಷ್ಟ? 2 ಎಕರೆ. 1 ಎಕರೆಕ 375 ಪೋಲ್ ಕುಂದಿರ್ತಾವ. 1 ಎಕರೆಕ 375. ಹೌದು. ನೀವು 400 ಕುಂದರ್ಸ್ಬೋದು. ಕೆಲವೊಂದ್ ಕಡೆ ನಾವು ಜಾಗ ಬಿಟ್ಕೊಂಡಿವಿ, ಈ ಕೆಲವೊಬ್ರು ಬಿಡದಂಗ ಆದ್ರೂ. ಆದ್ರೆ ಆ ಕಡೆ ಈ ಕಡೆ ಏನತ್ತಲ್ಲ, ನಮ್ ಟ್ರ್ಯಾಕ್ಟರ್ ಹೋಗಂಗ ನಾವು 12 ಫುಟ್ ಬಿಡಬೇಕು. ಟ್ರ್ಯಾಕ್ಟರ್ ಹೋಗಿ ನಾವು ಹೊಳ್ಬೇಕಲ್ಲ, ಅದಕ್ಕಾಗಿ ಬಿಡಬೇಕು. ಅಷ್ಟ್ ಮಾಡ್ಕೊಂಡ್ರೆ ನೀವು ಯಾರಾದ್ರೂ ಈ ಕಡಿಮೆ ನೀರಿನವ್ರಿದ್ದವ್ರು ರೈತರು ಈ ತರ ಮಾಡ್ಕೋಬಹುದು. ಆದ್ರೆ ನಮ್ಗೆ ಫಸ್ಟಿಗೆ ನಾವು ಈ ಅಗಿ ನಮ್ಗೆ ಇಲ್ಲಿ ಎಲ್ಲೂ ಇದ್ದಿದ್ದಿಲ್ಲ. ನಾವು ಶಿವಮೊಗ್ಗ ಹತ್ರ ಭದ್ರಾವತಿ ಮುಂಚೆ ಮುಂದೆ 30 ಕಿಲೋಮೀಟರ್ ಮತ್ತೊಂದು ಊರ್ ಐತಿದೆ, ಅಲ್ಲಿಂದ ನಾವು ತಂದು ನಾವೇ ಸ್ವಂತ ಅಗಿ ಮಾಡಿ. ಈಗ ಅವರು ಅಗಿ ಕೊಟ್ರೆ 40 ರೂಪಾಯಿ ಒಂದ್ ಅಗಿ. 40 ರೂಪಾಯಿ. ಈಗ ನೀವೇನ್ ಬೀಜ ತಂದಿದ್ರೇನ್ರಿ? ನಾವು ಈ ಕಟಿಂಗ್ ಕೊಡ್ತಾರ. ಈ ಕಟಿಂಗ್ ಮಾಡಿ ಈ ಟೈಪ್ ಕಟಿಂಗ್ ಬರ್ತೈತಿ. ಇಷ್ಟ ಕಟಿಂಗ್ ಮಾಡ್ಕೊಂಡು ಇದ್ ಮೇಲ್ ಮಾಡಿ ಈ ಕೆಳಗಡೆಯಿಂದ ಸ್ವಲ್ಪ ಸೌರಿ ಅದಕ್ಕೆ ನಾವು ಇದು ಪ್ಲಾಸ್ಟಿಕ್ ಬ್ಯಾಗ್ ತಂದು ಅದ್ರಾಗ ಸ್ವಲ್ಪ ಮಣ್ಣು ಗೊಬ್ಬರ ಸೇರಿಸಿ ಅದಕ್ಕೆ ಹಾಕಿ 1-2 ತಿಂಗಳ ನಾವು ಇಟ್ಟಿವಿ. ಅದನ್ನ ನೆಳ್ಳಾಗಿಡ್ಬೇಕೇನ್ರಿ? ಸ್ವಲ್ಪ ನೆಳ್ಳಾಗಿಟ್ರೆ ಚಲೋ. ಸ್ವಲ್ಪ ಏನ್ರ ಮೇಲೆ ನೀವು ಮೆಸ್ಸು ಹಾಕಿ ಚಬ್ಬ ಹಾಕಿ ಮಾಡಿದ್ರೆ ಆದಷ್ಟು ಚಲೋ. ಬಿಸಿಲಾಗಿಟ್ರೆ ಸ್ವಲ್ಪ ಇದು ಆಗ್ತೈತಿ, ಸ್ವಲ್ಪ ಲಘು ಬೆಳೆಯಂಗಿಲ್ಲ. ಆ ಟೈಪ್ ಆಗಿಂದ ನಾವು ಸ್ವಂತ ಕಂಬ ರೆಡಿ ಮಾಡ್ಕೊಂಡು ಸ್ವಲ್ಪ ಕಂಬ ಎಲ್ಲ ನಿಲ್ಲಿಸ್ಕೊಂಡು ಆ ನಂತರ ನಮ್ಮ ಅಗಿ ಬಂದು. ಈಗ ಅಗಿ ಯಾಕ್ರಿಪ್ಪ ತಂದೇವಿ ತಂದ್ರೆ ಏನಾಗ್ತೈತೆ ಅಂದ್ರೆ
40 ರೂಪಾಯಿ ಒಂದ್ ಅಗಿ ಕೊಡ್ತಾರ, 35 40 ರೂಪಾಯಿ. 40 ರೂಪಾಯಿ ಒಂದ್ ಅಗಿರಿ. ಸಪೋಸ್ 1,000 ಅಗಿಗೆ 35,000 ರೂಪಾಯಿ ಬೇಕು. ನಾವು 15 ರೂಪಾಯಿ ಒಂದ್ ಸಸಿ ತಂದ್ವಿ. 15 ರೂಪಾಯಿ ಒಂದ್ ತೊಗೊಂಬಂದು ನೀವ ರೆಡಿ ಮಾಡಿ ನಾವ ರೆಡಿ ಮಾಡಿದ್ವಿ. ಅಂದಾವಾಗ ನಮ್ಗ ಒಂದ್ 20,000 ರೂಪಾಯಿ ಆದಾಯ ಅದ್ರಾಗ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತದೆ. ಹಾ, ಹಿಂಗ್ ಮಾಡ್ಕೊಂಡು ರೈತರು ಉಳಿಸ್ಕೊಂಡು ಮಾಡ್ಕೋಬಹುದು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಸಹಿತ ನಾವು ಕಡಿಮೆ ಖರ್ಚಿನಾಗನಾದ್ರೂ 1 ಎಕರೆಕ್ಕೆ 4.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 4.5 ಲಕ್ಷ ರೂಪಾಯಿ ರೀ ಒಂದ್ ಎಕರೆ ಕನಿಷ್ಠ. ಹಾ ರೀ. ಈಗ ನೀವೆಲ್ಲ ನಾವು ಹೊರಗಿಂದ ತಂದ್ ಮಾಡ್ತೀವಿ ಅಂತಂದ್ರೆ ಬಾಳ್ ಬೇಕ್ರಿ. 6 ಲಕ್ಷ ರೂಪಾಯಿ ಅಂತೂ ಕನಿಷ್ಠ ಬೇಕು ಅದಕ್ಕೆ. ಒಂದ್ ಎಕರೆಗೆ 6 ಲಕ್ಷ ರೂಪಾಯಿ ಬೇಕ್ರಿ ಅದಕ್ಕೆ. 1.5 ಲಕ್ಷ ರೂಪಾಯಿ ನಾವು ಉಳಿಸಬಹುದು ಇದ್ರಾಗ. ನಾವ ಸ್ವಂತ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕಂಬ ರೆಡಿ ಮಾಡ್ಕೊಂಡು ಮಾಡಿದ್ರೆ 1 ಎಕರೆಕ್ಕೆ 1.5 ಲಕ್ಷ ರೂಪಾಯಿ ನಾವು ಉಳಿಸ್ಬೋದು. 2 ಎಕರೆಕ್ಕೆ ನಾವು ಸ್ವಲ್ಪ ಇದು ಮಾಡಿದಾಗ 3 ಲಕ್ಷ ರೂಪಾಯಿ ನಮ್ಗೆ ಅದ್ರಾಗ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತೈತಿ, ರೈತರಿಗೆ ಲಾಭ ಆಗ್ತೈತಿ ಅದ್ರೊಳಗೆ. ಇಷ್ಟೆಲ್ಲ ಇದ್ದಿತ್ತು. ಆ ನಂತರ 4 ಅಗಿ ಹಚ್ಬೇಕು. ಫಸ್ಟಿಗೆ ಕಂಬ ಊರ್ಬೇಕು. ಒಂದ್ ಕಂಬಕ್ಕ 4 ಅಗಿ ರೀ. 4 ಅಗಿ ಫಸ್ಟಿಗೆ ನಾವು ಹೋಲ್ ಮಾಡ್ಕೊಂಡು ಕಂಬ ಹಾಕೋಬೇಕು. ಕಂಬ ಹಾಕೋದ್ ನಂತರ ಅದಕ್ಕೆ ಬೆಡ್ ಮಾಡ್ಕೋಬೇಕು. ಬೆಡ್ ಮಾಡಿ ಮಣ್ಣು, ಇದ ಮಣ್ಣು ನಾವು ಹಾಕೋಬಹುದು ಅದಕ್ಕೆ. ನಾವು ಹೆಂಗ ರಂಟಿ ಹೊಳಚಿ ಮಣ್ಣು ಮಾಡಿ ಇದ ಮಣ್ಣ ಅದಕ್ಕೆ ಏರ್ಸ್ಕೋಬಹುದು. ಆ ನಂತರ ಸ್ವಲ್ಪ ಒಂದ್ಸರ್ತಿ ಮಣ್ಣು ಏರ್ಸಿಂದ ಅದಕ್ಕೆ ನಾವು ಅಗಿ ಕುಂದರ್ಸೋದ್ರಿ. ಈಗ ಇದು ಡ್ರಿಪ್ಪಿನ ಪೈಪ್ ಐತಲ್ರಿ, ಇದೇನ ಸುತ್ತಲೂ ತೂತದಾವೇನ್ರಿ? ಸುತ್ತಲೂ 4 ಇದು 4. ಈಗ 4 ಇದು ಇರ್ತಲ್ಲ, 4 ಕಡೆನೂ ಇದು ನೀರ್ ಬಿಡ್ಬೇಕು. 4 ಕಡೆನೂ ಬೀಳ್ತೈತ್ರಿ. ಹೌದೌದು, 4 ಕಡೆನೂ ಇದು ನೀರ್ ಬಿಡ್ಬೇಕು. ಯಾಕಂದ್ರೆ ಇರೋದ ಸಣ್ಣ ನೀರು, ಸಣ್ಣ ನೀರಿನಾಗ ಇದಕ್ಕೆ ಬೆಳೆಸ್ಬೇಕಂತಂದ್ರೆ ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ತೀರಿ ನೀವು? ಇದು 2 ದಿವಸ 10 ದಿವಸ. ಈಗ ಸಪೋಸ್ ನಮ್ ಸಣ್ಣ ನೀರ್ ಐತಿ, ನಾವು 10 ದಿವಸಕ್ಕೊಮ್ಮೆ 5 ಸಾಲು 4 ಸಾಲು ಹಿಂಗ್ ಬಿಟ್ಕೊಂತ ಹೋಗ್ತಿವಿ. ಈಗ ಇದಕ್ಕ ಈಗ ಮೇಂಟೆನೆನ್ಸ್ ರೀ, ಗೊಬ್ಬರ ಏನೇನ್ ಹಾಕ್ತಿರಿ ಇದಕ್ಕೆ? ನಾವು ಹೆಚ್ಚಾಗಿ ಗೊಬ್ಬರ ಇದಕ್ಕೆ ಆರ್ಗ್ಯಾನಿಕ್. ಈಗ ಈ ಹಣ್ಣಿನ ಇದ್ರಾಗ ಅಂತಂದ್ರ ಆರ್ಗ್ಯಾನಿಕ್ ಅಂತಂದ್ರ ಈಗ ಸದ್ಯಕ್ಕೆ ಡ್ರ್ಯಾಗನ್ ಅಷ್ಟೇ ಆರ್ಗ್ಯಾನಿಕ್. ಇದಕ್ಕೆ ಸರ್ಕಾರಿ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡಂಗಿಲ್ಲ. ಏನಿದ್ರು ಪೋಲ್ಟ್ರಿ ಫಾರ್ಮ್ ಗೊಬ್ಬರ, ಆನಂತರ ಸಗಣಿ ಕೊಟ್ಟಿಗೆ ಗೊಬ್ಬರ ಇದೇ ಹೆಚ್ಚಾಗಿ ಇದಕ್ಕೆ ಉಪಯೋಗ ಮಾಡೋದು. ಆನಂತರ ಬೇವಿನ ಹಿಂಡಿ ಯೂಸ್ ಮಾಡ್ತೀವಿ. ಬೇವಿನ ಹಿಂಡಿ ಅಂತಂದ್ರೆ ಬೇವಿನ ಹಿಂಡಿ ಸಿಗ್ತೈತಿ, ಪುಡಿ ಸಿಗ್ತೈತಿ, ಯೂಸ್ ಮಾಡ್ಬೋದು. ಹೆಚ್ಚಾಗಿ ಇದಕ್ಕೇನು ರೋಗಪ್ಪ ಅಂತಂದ್ರೆ ಇದಕ್ಕೆ ಕೊಳೆ ರೋಗ ಬರ್ತೈತಿ. ಅಲ್ಲಿ ಐತಿ ನೋಡಿ, ಆಗೈತಿ. ಇದು ಅದು ಹೌದೌದು, ಕೊಳೆ ರೋಗ. ಕೊಳೆ ರೋಗದು ಅದು ಕೊಳೆ ರೋಗ ಅಂತಂದ್ರೆ ಅದು ಹೆಚ್ಚಾಗಿ ಬಿಸಿಲಿನಿಂದಾಗ ಆಗ್ತೈತದ. ಈಗ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು? ಇದಕ್ಕ ಏನಿಲ್ಲ, ಒಂದ್ ಸ್ವಲ್ಪ ಬೇವಿನ ಎಣ್ಣೆ ಸಿಗ್ತೈತಿ, ಎಣ್ಣೆ ಹೊಡಿಬಹುದು. ಅದಕ್ಕೆ ಬೇರೆ ಇದು ಸಿಗ್ತೈತಿ, ನಿಮ್ಮ ಟಾನಿಕ್ ಹೆಚ್ಚಾಗಿ ಹೊಡೆಯಂಗಿಲ್ಲ ನಾವು. ಯಾಕಂತಂದ್ರೆ ಕೆಳಗ ಏನಿದ್ರು ನಾವು ಕಸು ಮಾಡೋದು ಕೆಳಗ. ಮ್ಯಾಲೆ ಹೆಚ್ಚಾಗಿ ಟಾನಿಕ್ ಯೂಸ್ ಮಾಡಂಗಿಲ್ಲ, ನಾವಂತೂ ಮಾಡಿಲ್ಲ. ಕೆಲವೊಬ್ರು ಮಾಡಬಹುದು, ಅದಕ್ಕೇನಿಲ್ಲ. ಇದಕ್ಕೇನೈತಲ್ಲ ಒಂದು ಟಾನಿಕ್ ಇದು ಸಿಗ್ತೈತಿ, ಅದಕ್ಕೊಂದು ಕೆಮಿಕಲ್ಸ್ ಇದು ಸಿಗ್ತೈತಿ, ಎಣ್ಣೆ ಸಿಗ್ತೈತಿ. ಅದಕ್ಕೆ ಒಂದ್ಸತಿ ಸ್ಪ್ರೇ ಮಾಡಿವಿ. ಈಗ ಬಾಳ ಆಗಿತ್ತಿದ್ದು ಕಂಟ್ರೋಲ್ ಆಗೈತಿ. ಸ್ವಲ್ಪ ಅಲ್ಲೇ ಸ್ವಲ್ಪ ಐತಿ. ಈಗ ಹೆಚ್ಚಾಗಿ ಮಳಿ ಬಿದ್ರೆ ಇದು ಕಡಿಮೆ ಆಗ್ತೈತಿ. ಮಳಿ ಬಿದ್ರೆ ಕಡಿಮೆ ಆಗ್ತೈತಿ. ಈಗ ಬಿಸಿಲಿನ ಬೇಕ ಸ್ವಲ್ಪ ಇದು ಆಗೈತಿ ಅದು. ಅದನ್ನ ಬಿಟ್ಟು ಮತ್ತೆ ಇದಕ್ಕೆ ಇರ್ಬಿ ಕಾಟ ಬಾಳ. ಇರ್ಬಿರಿ ಏನ್ ಮಾಡ್ತಾವ್ರಿ ಇರ್ಬಿ ಅಂತಂದ್ರ ಇರ್ಬಿ ಹೆಚ್ಚಾಗಿ ಹಣ್ಣಾದಾಗ ತೂತ್ ಹಾಕ್ತಾವು. ಇಲ್ಲ ಅಂತಂದ್ರ ಅದಕ್ಕ ಸ್ವಲ್ಪ ಒಂದ್ ನಮೂನಿ ಜಡ್ ಕಟ್ಟಂಗ ಆಗ್ತೈತಿ. ಅದಕ್ಕ ಬೇವಿನ ಎಣ್ಣಿನ ಹೊಡಿಬೇಕು. ಬೇರೆ ನೀವು ಯಾವ್ದ ಒಂದ್ ಕೆಮಿಕಲ್ಸ್ ಇದು ಕೀಟನಾಶಕ ಅದಕ್ಕೂ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ಇದು ಆರ್ಗ್ಯಾನಿಕ್ ಹೆಚ್ಚಾಗಿ ನಾವು ಇದು ಮಾಡೋದು. ಸೊಕಾರ ಈಗ ಇವು ಗಿಡ ಹಚ್ಚಿರಲ್ಲ, ಇವು ಎಷ್ಟು ವರ್ಷ ಬಾಳ್ಕಿ ಬರ್ತಾವ್ರಿ? ಇದು ಒಮ್ಮೆ ಹಚ್ಚಿದ್ರೆ ನಾವು ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಒಂದ್ 20-25 ವರ್ಷ ನಮ್ಗ ಫಲ ಕೊಡ್ತಾವ. 20-25 ವರ್ಷ ಫಲ ಕೊಡ್ತಾವ. ಮತ್ತೀಗ ಒಮ್ಮೆ ಹರಿದ್ರ ಎಷ್ಟು ಬರ್ತಾವ್ರಿ? ಈಗ ಒಮ್ಮೆ ಕಟಾವ್ ಮಾಡಿರಿ ಏನ್ರಿ ಇವ್ನ? ಈಗ ನಾವು ಹೋದ್ ವರ್ಷ 11 ತಿಂಗಳಕ್ಕ ಇದು ಫಲ ಸ್ಟಾರ್ಟ್ ಆಗಿತ್ತು. 11 ತಿಂಗಳಕ್ಕೆ ಫಲ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಏಪ್ರಿಲ್ ಮೇಕ ಸ್ಟಾರ್ಟ್ ಆಗ್ಬಿಡ್ತೈತೆ ಅದು. ನಾವು ಹಚ್ಚೋದು 6 ತಿಂಗಳಕ್ಕೂ ಸ್ವಲ್ಪ ಹಚ್ಚಿದ್ವಿ ಅಂತಂದ್ರು 6 ತಿಂಗಳಕ್ಕೂ ಆಗ್ಬೋದು ಅದು. ಅಂದ್ರೆ ಮೇ ಮಳಿ ಬಿತ್ತಂದ್ರೆ ಸ್ಟಾರ್ಟ್ ಆಗತ್ರಿ. ಈಗ ಒಮ್ಮೆ ಕಟಾವ್ ಮಾಡಿರಲ್ಲ, ಅವಾಗ ಎಷ್ಟು ಬಂದಿತ್ರಿ ಇದು? ಈಗ ಒಂದೇ ಫಸಲ್ ನಮ್ಗ ಸುಮಾರು ಒಂದ್ 2 ಟನ್ ಬಂದಿರ್ಬೋದು. 2 ಟನ್ ಬಂದತ್ರಿ. ಅದ ಎಷ್ಟ್ ಆತ್ರಿ ಅದರ ಆದಾಯ ಅಂತಂದ್ರ ಈಗ ಫಸ್ಟ್ ಅದು ಇನ್ನೂ ಗಿಡ ನಮ್ಮ ಸಣ್ಣ ಇದ್ದು ಒಂದೇ ವರ್ಷದ ಇದ್ದು ಇದ್ದಾಗ ಆಗ್ಬೋದು 1.5 ಲಕ್ಷ ರೂಪಾಯಿದ ಆದಾಯ
ಬಂದಿರಬಹುದು ಫಸ್ಟಿಗೆ 11 ತಿಂಗಳಕ್ಕ. ಈಗ ಇವು ಕರೆಕ್ಟ್ ಎಲ್ಲಾ ಈಗ ಬಿಡಾಕ್ ಸ್ಟಾರ್ಟ್ ಆಗಿ ಚಂದ ಬಿಡ ಅಂತಪ್ಪ ಅಂದ್ರ ಒಂದ್ ವರ್ಷಕ್ಕ ಎಷ್ಟ್ ಆದಾಯ ಗಳಿಸಬಹುದ್ರಿ? ಇದಕ್ಕ ಕೆಲವೊಬ್ರು ನಾವು ಬೇರೆದವ್ರು ಹೇಳಿದ ಲೆಕ್ಕ ನೋಡಿದ್ರೆ 1 ಎಕರೆಕ 5 ಲಕ್ಷ ರೂಪಾಯಿ ಅಂತೂ ಒಂದ್ ವರ್ಷಕ್ಕೆ ಆದಾಯ ಬಿಟ್ರಿ ಚಂದಾಗಿ ಎಲ್ಲಾ ಬಿಟ್ಟು 1 ಎಕರೆಕ್ 5 ಲಕ್ಷನೂ ತಗೊಂಡವ್ರು ಇದ್ದಾರೆ. ಒಂದ್ ಎಕರೆಕ್ 5 ಲಕ್ಷ ರೀ ಒಮ್ಮೆ ಕಟಾವ್ ಮಾಡಿದ್ರೆ? ಒಮ್ಮೆ ಕಟಾವ್ ಮಾಡಿದ್ರೆ 1 ವರ್ಷ ಅಂದ್ರ ಮೇಕ್ ಕಟಾವ್ ಚಾಲೂ ಮಾಡಿದ್ರೆ ಅಕ್ಟೋಬರ್ ತನಕ ಕಟಾವ್ ಆಗ್ತೈತಿ. ಹಿಂದ ಮುಂದೆ ಬರ್ತೈತಿ. ಈಗ ಈ ಗಿಡ ಹಚ್ಚಿರಲ್ರಿ, ಇದಕ್ಕ ಯಾವ ತರ ಮಣ್ಣಿದ್ರ ಚಲೋ ಬರ್ತೈತಿ? ಇದಕ್ಕ ಎಲ್ಲಾ ಮಣ್ಣು ನಡಿತೈತಿ. ಎಲ್ಲಾ ಮಣ್ಣು ನಡಿತೈತಿ. ಆದ್ರೆ ಹೆಚ್ಚಾಗಿ ಕರೆ ಮಣ್ಣು ಸ್ವಲ್ಪ ಜೌಳ್ ಹಿಡಿತೈತಿ. ಜೌಳ್ ಹಿಡಿತೈತಿ. ಅದಕ್ಕಾಗಿ ಅದು ಮಸಾರಿ ಮಣ್ಣು ಅಥವಾ ಕೆಂಪು ಮಣ್ಣು, ಆದ್ರೆ ಕರೆ ಮಣ್ಣು ಸ್ವಲ್ಪ ಮಿಕ್ಸ್ ಆಗ್ಬೇಕು. ನಮ್ದು ಮಸಾರಿ ಐತಿಪ್ಪ ಅಂತಂದ್ರೆ ಅದಕ್ಕೆ ನಾವು ಕರೆ ಮಣ್ಣು ಹೇರ್ಸ್ಬೇಕು. ಮತ್ತೆ ಬೇರೆ ಯಾವ್ದಾರ ಮಣ್ಣು ತಂದು ಹಾಕ್ಬೇಕು. ಆನಂತರ ಅದ್ರ ಮೇಲೆ ಹೊಲದ ಮಣ್ಣು ಹಾಕ್ಬೇಕು. ಮತ್ತೆ ಒಟ್ಟು ಅದಕ್ಕೆ 1.5-6 ಫೂಟ್ ಬೆಡ್ ಮಾಡ್ಬೇಕು. ಬೆಡ್ ಮಾಡಕ್ರಿ ನಾವ್ ಯಾವ್ದಾರ ಮಣ್ಣು ಹಾಕ್ಲಿ, ಬೆಡ್ ಮಾತ್ರ ಸ್ವಲ್ಪ ಎತ್ತರ ಆಗ್ಬೇಕು. ಈಗ ಇದೈತಲ್ರಿ ಪೋಲ್, ಈಗ ಎಷ್ಟ್ ತಳಗ ಐತ್ರಿ? ಇದು ಎಷ್ಟ್ ಫೂಟ್ ತಳಗ ಹೋಗೈತಿ? ಇದು ಪೋಲು ಸುಮಾರು 1.5 ಫೂಟ್ ನಾವು ಕೆಳಗ ಹೋಲ್ ಹಾಕಿವಿ. ಆ ನಂತರ ಮ್ಯಾಲೆ 1.5 ಫೂಟ್, ಸುಮಾರು 2.5 ಫೂಟ್ ಅಂತೂ ಈಗ ಕೆಳಗೈತಿ. ಅದು ಇನ್ನೂ 1 ಫೂಟ್ ಅಂತೂ ಮ್ಯಾಲೆ ಬೆಡ್ ಆಗ್ಬೇಕು. ಇದಕ್ಕೆ ಇನ್ನೊಂದ್ ಫೂಟ್ ಫೂಟ್ ಇನ್ನು ಎತ್ತರ ಮಾಡ್ಬೇಕು. ಈಗ ಈ ಗಿಡ ಹಚ್ಚಿಂದ ಇವು ಮ್ಯಾಲ ಬಂದ್ವಲ್ರಿ, ಇವಕ್ ಏನ್ರ ಕಟ್ಟಿದ್ರಿ? ಇದಕ್ಕೆ ನಾವು ಕಟ್ ಹಾಕಿ ಹಿಂಗ್ ಕಟ್ ಹಾಕೊಂತ ಹೋಗ್ಬೇಕು. ಹಿಂಗ ಕಟ್ ಹಾಕಿ ಇದೈತಲ್ಲ, ಈ ಟೈಪ್ ಕಟ್ ಹಾಕೊಂತ ಹೋಗ್ಬೇಕು. ಈ ಟೈಪ್ ಕಟ್ ಹಾಕಿದ್ರ ಹೆಂಗ ಅದು ಬೆಳಿತಾ ಇರ್ತೈತಿ. ಅದಕ್ಕ ಹೆಂಗ್ ಎಲಿ ಬಳ್ಳಿ ಕಟ್ತೀವಿ ಆ ಟೈಪ್ ಕಟ್ ಹಾಕೊಂತ ಹೋಗ್ಬೇಕು ಮ್ಯಾಲೆ. ಈಗ ಟೈರ್ ಹಾಕಿರಲ್ರಿ, ಟೈರ್ ಎದ್ರ ಸಂಬಂಧ ಹಾಕಿರಿ ನೀವು ಅದನ್ನ? ಅಂದ್ರ ಇದು ಟೈರ್ ತನಕ ಟೈರಿಂಗ್ ಕೆಳಗ ನಮಗ ಯಾವ್ದ ಇಂತ ಇದು ಕೊನಿ ಬಂದ್ರು ಸಹಿತ ಅದನ್ನ ಕಟ್ ಮಾಡಿ ಹೋಗ್ಬೇಕು. ಕಟ್ ಮಾಡಿ ಟೈರ್ ಮ್ಯಾಲ ಹಸೆ ಬಿಡ್ಬೇಕು. ಟೈರ್ ಮೇಲೆ ಹಸೆ ಬರ್ಬೇಕು. ಆ ಟೈರ್ ಮೇಲೆ ಎಷ್ಟ್ರಿ ಆಗಿ ಬರ್ಲಿ ಅದು. ಇದ್ರ ಬುಡಕ್ ಬರ್ಬಾರ್ದು. ಬುಡಕ್ ಬರ್ಬಾರ್ದು. ಎದ್ರ ಸಂಬಂಧ ತಳಗ್ ಬರ್ಬಾರ್ದ್ರಿ? ಅದು ತಳಗ್ ಬರ್ಬಾರ್ದು ಅಂತಂದ್ರೆ ಕೆಳಗ ಕಸು ಕೆಳಗ ತಗೋಬಾರ್ದು. ಆದಷ್ಟು ಮ್ಯಾಲ ಬರ್ಬೇಕು. ಮ್ಯಾಲ ಹಳ್ಳಿದ್ರ ಸ್ವಲ್ಪ ಚಲೋತ್ನಾಗ ಫಲ ಬರ್ತೈತಿ. ಅದಕ್ಕಾಗಿ ಈಗ ನಾವು ಇಲ್ಲಿ ಕಟ್ ಮಾಡಿ ಹೋಗ್ದೇವ್ ನೋಡ್ರ, ಅಲ್ಲಿ ತೋರ್ಸ್ಬತ್ತಮ್ಮ. ಇಲ್ಲಿ ಹೊತ್ಕೊಂಬರಾಗತ್ತಾನ ಅವ್ನ್ ತೋರ್ಸು. ಹಿಂಗ್ ಕಟ್ ಮಾಡಿ ಕಟ್ ಇವ್ ತಳಗ್ ಬಂದಿದ್ದು ಕಟ್ ಮಾಡಿ ಇದನ್ನ ನಮ್ ನಾಶೀರ ಹೊರಗೆ ಹಾಕಾಕತ್ತ ನಾವು. ಇವ್ ತಳಗ ಬಂದಿದ್ದು ಕಟ್ ಮಾಡ್ಯಾರ. ಕಟ್ ಮಾಡಿದ್ದು ವೇಸ್ಟೇಜ್ ರೀ. ಈಗ ಇದನ್ನೇನ ಏನ್ ಇದರಿಂದ ಏನ್ ಉಪಯೋಗ? ಏನು ಉಪಯೋಗ ಇಲ್ಲ. ಇದು ಗೊಬ್ಬರಕ್ಕೆಲ್ಲ ಹೋಗುತ್ತಿದ್ದು. ಹೌದ್ ನೋಡ್ರಿ. ಈಗ ಇದನ್ನ ಈ ಪೀಕ್ನಾಗ್ರಿ ಈಗ ಇದನ್ನ ಹಚ್ಚಿರಲ್ಲ, ಇದ್ರಾಗ ಮತ್ತ ಯಾವ್ದಾರ ಪೀಕ್ ಮಾಡ್ಬೋದೇನ್ರಿ ನಾವು? ಪೀಕು ಮಾಡ್ಬೋದು ಅಂತಂದ್ರೆ ನಾವು ಮಾಡಿಲ್ಲ. ಅದಕ್ಕೆ ನೀವು ಮಾಡಿಲ್ಲ? ಪೀಕು ಮಾಡ್ಬೋದು, ನಾವ್ ಮಾಡಿಲ್ಲ. ಈಗ ಇದ್ರಾಗ ಮಾಡ್ಬೇಕಂದ್ರೆ ಯಾವ ತರದ್ ಪೀಕ್ ಮಾಡ್ಬೇಕ್ರಿ? ಇದ್ರಾಗ ನೀವು ತರಕಾರಿ ಬೆಳಿಬಹುದು. ತರಕಾರಿ ಯಾವ್ದಾದ್ರೂ ಬೆಳಿಬಹುದು ಇದ್ರಾಗ. ಆದ್ರೆ ತರಕಾರಿ ಬೆಳೆದ್ರಿಂದ ಏನೈತೆ ಅಂತಂದ್ರೆ ಅದಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ಬೇಕು ನಾವು. ಎಣ್ಣೆ ಹೊಡೆಯೋದು, ಕೆಮಿಕಲ್ಸ್ ಯೂಸ್ ಮಾಡ್ಬೇಕು. ಕೀಟನಾಶಕ, ಈ ಕೀಟನಾಶಕ ಇದಕ್ಕೆ ನಾವು ಸ್ಪ್ರೇ ಮಾಡಂಗಿಲ್ಲ. ಅದು ಇಲ್ಲಿ ನಾವು ಹಚ್ಚಿದ್ವಿ ಯಾವ್ದ್ರ ಗಿಡ ಅಂತಂದ್ರೆ ಕೀಟನಾಶಕ ಯೂಸ್ ಮಾಡಿದ್ರೆ ಅದಕ್ಕೆ ಸ್ಪ್ರೇ ಆಗ್ತೈತಿ. ಮತ್ತ ಅದಕ್ಕೆ ನಾವು ಕಳ್ಸಿಕೊಟ್ಟಂಗ ಆಗ್ತೈತಿ. ಇದಕ್ಕ ಪೂರ್ತಿ ಅದಕ್ಕಾಗಿ ನಾವು ಓನ್ಲಿ ಆರ್ಗ್ಯಾನಿಕ್ ಮಾಡೇವಿ. ಆರ್ಗ್ಯಾನಿಕ್ ರೀ ಇದು? ಹೌದು. ಈಗ ಇದು ಯಾವ ತರ ಹಣ್ಣು ಹಾಕತ್ರಿ? ಇದಕ್ಕೆ ಯಾವ ತರ ಹಣ್ಣು ಹಾಕತ್ತಂದ್ರೆ ಇಲ್ಲಿ ನೀವು ಕಾಯಿ ಸಪೋಸ್ ನೋಡ್ಬೋದು, ಈ ತರ ಕಾಯಿ ಆಗ್ತೈತಿ. ಹಣ್ಣು ಮುಂದಲ್ಲಿ ಆಗಾಕತ್ತೈತಿ. ಹಣ್ಣು ಈಗ ಫಸ್ಟ್ ಆಗೈತಿ. ಈಗ ಆಲ್ರೆಡಿ ಈಗ ಆಗಿದ್ದು, ಇನ್ನೂ ಕಟಾವ್ ಮಾಡಿಲ್ಲ ನಾವು. ನೀವು ಅದನ್ನ ನೋಡ್ಕೋಬಹುದು ಯಾವ ತರ ಆಗ್ತೈತಿ ಹಣ್ಣು, ಹೆಂಗ ಕೆಂಪ್ ಆಗ್ತೈತಿ, ಏನಾಗ್ತೈತಿ. ಈಗ ಇಲ್ಲೇ ಐತಿ. ಈ ತರ ಹಣ್ಣು ಆಗ್ತೈತಿ. ಈ ತರ ಹಣ್ಣು ಆಗ್ತೈತಿ. ಈ ತರ ಹಣ್ಣು ಆಗ್ತೈತಿ. ಇದು ಆಕ್ಚುಲಿ ಇದನ್ನ ತೆಗೆದು ಒಗಿಬೇಕು. ಇದನ್ನ ತೆಗೆದು ಒಗಿಬೇಕು. ಒಗದ್ರೆ ಸ್ವಲ್ಪ ಚಲೋ. ಯಾಕಂದ್ರೆ ಇಲ್ಲಿ ಇರ್ಬಿ ಪರ್ಬಿ ಕುಂದ್ರಂಗಿಲ್ಲ. ಈ ತರ ಮೊದ್ಲ ಕಾಯಿ ಆಗ್ತೈತಿ. ಕಾಯಿ ಈ ತರ ಹಣ್ಣು ಆಗ್ತೈತಿ. ಇದು ಇನ್ನೂ ಸ್ವಲ್ಪ ಹಣ್ಣು ಆಗ್ಬೇಕು. ಇಲ್ಲ, ದೊಡ್ಡದಾಗ್ತೈತಿ. ಸ್ವಲ್ಪ ಮಳಿ ಕೊರತೆಯಿಂದ ಈಗ ಸ್ವಲ್ಪ ಹಣ್ಣು ಸಣ್ಣದಾಗೈತಿ. ಇಷ್ಟ ಮತ್ತೇನಿಲ್ಲ. ಈಗ ಇದ್ರ ಸೊಕಾರ ಹಣ್ಣು ಐತಲ್ರಿ, ಇದು ಒಂದ್ ಹಣ್ಣು ಎಷ್ಟು ಕೆಜಿ ಆಗ್ಬೋದ್ರಿ? ಇದು ಸಿ ವೆರೈಟಿ. ಇದು ಸಿ ವೆರೈಟಿ ಏಕ್ದಮ್ ಕೆಂಪು ರೀ. ಇದು ಸಣ್ಣದು ಬರ್ತೈತಿ. ಚಲೋ ಹಣ್ಣು ಬಂತಪ್ಪ ಅಂತಂದ್ರ 350 ಗ್ರಾಮಿಂದ 400 ಗ್ರಾಮ್ ಬರ್ತೈತಿ.
ಒಂದ್ ಹಣ್ಣು. ಒಂದ್ ಹಣ್ಣು ರೀ. ಹೌದು. ಈಗ ಈ ಡ್ರ್ಯಾಗನ್ ಫ್ರೂಟ್ಸ್ನಾಗ ಬೇರೆ ಬೇರೆ ತಳಿ ಅದಾವೇನ್ ಇದು ಒಂದ ತಳಿ? ಬೇರೆ ಬೇರೆ 3-4 ತಳಿ ಅದಾವ ಇದ್ರಾಗ. ಹಾ ರೀ. ಈ ತಳಿ ಹೆಸರು ಏನ್ರಿ ಇದ್ರ? ಈ ತಳಿ ಸಿ ವೆರೈಟಿ ಇದು. ಸಿ ವೆರೈಟಿ. ಇನ್ನು ಉಳ್ಕಾದು ಹೆಸರು ಉಳ್ಕಾದು ಬೇರೆ ಬೇರೆ ಮತ್ತ ಅದ್ರಾಗ ಬೆಳೆವು ಬರ್ತಾವ. ಅದ್ರ ನನಗ ಆ ತಳಿ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾರ್ಕೆಟ್ನಾಗ ನೋಡ್ತೀವಿ ನಾವು, ನೀವು ನೋಡ್ತೀರಿ, ಅಲ್ಲೇ ನೋಡಿದ್ದೆ. ಈಗ ವೈಟ್ ಏನ್ ಬರ್ತೈತಲ್ಲ ಇದ್ರೊಳಗ, ಅದು ಕೆಂಪದ ಬರ್ತೈತಿ ಮ್ಯಾಲೆ, ಆದ್ರೆ ವೈಟ್ ಹೋದಾಗ ವೈಟ್ ಬರ್ತೈತಿ. ಇದು ರೆಡ್ ಬರ್ತೈತಿ. ಇದು ರೆಡ್ ಬರ್ತೈತಿ. ಅದು 600-700 ಗ್ರಾಮ್ ಬರ್ತೈತಿ ಒಂದ ಹಣ್ಣು. ಅಷ್ಟ ಅದಕ್ಕೆ ಅಷ್ಟು ಬೇಡಿಕೆ ಇಲ್ಲ, ತಿನ್ನಾಕ ರುಚಿ ಇಲ್ಲ. ಇದು ಫಸ್ಟ್ ಕ್ವಾಲಿಟಿ. ಇದು ಫಸ್ಟ್ ಕ್ವಾಲಿಟಿ. ಹೌದು. ಈಗ ಮಾರ್ಕೆಟಿಗೆ ತೊಗೊಂಡು ಹೋದ್ರಿ, ಈಗ ಒಂದ್ ಹಣ್ಣಿಗೆ ಎಷ್ಟ್ ಆಗ್ಬೋದು ರೊಕ್ಕ? ಇದು ಕೆಜಿ ಗಂಟೆನ ಕೊಡೋದು ನಾವು. ರೈತರ ನಾವು ಕೊಡೋದು ಕೆಜಿ ಗಂಟೆನ. ಅವ್ರು ತಗೊಂಡವ್ರು 1 ಪೀಸ್ ಗಂಟ್ಲೆನು ಮಾಡ್ತಾರೋ, ಮತ್ ಕೆಜಿ ಗಂಟೆನು ಮಾಡ್ತಾರ. ಈಗ ಪೈಪ್ಲೈನ್ ಮಾಡಿರಲ್ರಿ, ಈಗ ಡ್ರಿಪ್ ಇದಕ್ಕ, ಈಗ ಡ್ರಿಪ್ಪಿಂದ ಖರ್ಚು ಎಷ್ಟು ಬಂತ್ರಿ ಇದ್ರದ್ದು? ಈಗ ಡ್ರಿಪ್ಪಿನ ಅಂತಂದ್ರೆ ಒಂದ್ ಎಕರೆಕ ಒಂದ್ 25,000-30,000 ರೂಪಾಯಿ. 25,000-30,000 ರೂಪಾಯಿ ಬರೀ ಡ್ರಿಪ್ಪಿನ ಖರ್ಚು ಬರ್ತೈತಿ. ಈಗ ಪೈಪ್ಲೈನ್ ಏನ? ಪೈಪ್ಲೈನ್ ಇಲ್ಲ, ಇದಕ್ ಡ್ರಿಪ್ ಮೇನ್. ಮತ್ ಬೇರೆ ಇದಕ್ಕ ಯಾವ್ದು ನಾವು ಮೇಲ್ ನೀರು ಕೊಟ್ಟ ಅಷ್ಟೊಂದು ಇದು ಗಿಟ್ಟ ಅವೆಲ್ಲ ಸರಿ ಆಗಲ್ಲ. ನನಗೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿತ್ತು ಅಷ್ಟು ಹೇಳಿ ನನಗೆ. ಈಗ ಮುಂದಿನ ಇದಕ್ಕಿಂತ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇದಕ್ಕೆ ಮತ್ತೆ ಅಧಿಕಾರಿಗಳು ಇರ್ತಾರೆ, ಕೃಷಿ ಇಲಾಖೆದವರು, ಅವರಿಂದ ನೀವು ಅದನ್ನ ಕಲೆಕ್ಟ್ ಮಾಡ್ಕೋಬಹುದು. ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬೇರೆ ವಿಡಿಯೋದಿಂದ ಬರ್ತಾನಂತ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.